ಹಾಗಾಗಿ ನನ್ನ ತಂದೆ ತಾಯಿದ್ರೆ ಕೇಳೋದು ಇಷ್ಟನೇ. ನಾನು ಏನಾದ್ರು 5 ವರ್ಷದಲ್ಲಿ, ಯಾಕಂದ್ರೆ ನಾನು ಆಯ್ಕೆಯಾದಂಥ ಸಂದರ್ಭದಲ್ಲಿ ಕೇವಲ ನನಗೆ 27 ವರ್ಷದ ವಯಸ್ಸು. 27 ವರ್ಷದ ವಯಸ್ಸಲ್ಲಿ ಇವತ್ತು ಸಮಗ್ರವಾಗಿ 5 ವರ್ಷ ನಾನು ಆಡಳಿತ ಮಾಡಿದ್ದೀನಿ. ಆಡಳಿತದ ಬಗ್ಗೆ ಯಾರು ಪ್ರಶ್ನೆ ಮಾಡಲ್ಲ, ಪ್ರಗತಿ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ಲ. ಇವತ್ತು ಎಲ್ಲೋ ಕಡೆ ಸಕಲೇಶ್ಪುರದಿಂದ ಹಾಸನ ರಸ್ತೆ ನಿಂತೋಗಿತ್ತು. ಆ ಸಂದರ್ಭದಲ್ಲಿ 5 ವರ್ಷದಲ್ಲಿ ನಾನು ಚಾಲೆಂಜ್ ತಗೊಂಡೆ. ಅವತ್ತೊಂದು ದಿವಸ ಬಹಳಷ್ಟು ಹೋರಾಟಗಳಾಯಿತು. ನಾನು ಹೇಳಿದೆ, ಮುಂದಿನ ಚುನಾವಣೆ ಅಷ್ಟರಲ್ಲಿ ಸಕಲೇಶ್ಪುರದಿಂದ ಹಾಸನ್ಗೆ ಅದರ ಸಂಪೂರ್ಣ ರಸ್ತೆಯನ್ನು ಕಂಪ್ಲೀಟ್ ಮಾಡ್ಕೊಡುವಂತ ಕೆಲಸ ಮಾಡಲಿಲ್ಲ ಅಂದ್ರೆ ಚುನಾವಣೆ ಮತ್ತೊಮ್ಮೆ ಬರೋದಿಲ್ಲ ಅಂತ ಹೇಳಿದ್ದೆ. ಇವತ್ತು ಕಂಪ್ಲೀಟ್ ಮಾಡಿಸೋಂಥ ಕೆಲಸನ ನುಡಿದಂತೆ ನಡೆದಂತ ಕೆಲಸಗಳನ್ನ ಮಾಡೋಂಥ ನಿಟ್ಟಿನಲ್ಲಿ ಮಾಡಿದ್ವಿ. ಇವತ್ತು ಹಲವಾರು ವಿಚಾರಗಳನ್ನ ಪ್ರಸ್ತಾವನೆ ಮಾಡಬಹುದು. ಆದ್ರೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಮುಂದಿನ ದಿವಸಗಳಲ್ಲಿ ನಿಮ್ಮಲ್ಲಿ ಒಂದು ಕಾಳಜಿ ಇರ್ಬೋದು. ಏನಪ್ಪಾ ಪ್ರಚೋದನೆ ರೇವಣ್ಣ ಗೆದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಒಗ್ಗಟ್ಟಾಗಿ ತಗೊಂಡೋಗುವಂತ ಕೆಲಸ ಮಾಡ್ತಾನ ಅಂತ. ಆಗ ಇವತ್ತು ನಮ್ಮ ಸನ್ಮಾನ್ಯ ಹಿರಿಯರಾದಂತ ರಾಧಾ ಮೋಹನ್ ದಾಸ್ ಅವರು ಹೇಳಿದ್ರು, ಇವತ್ತು ಕೇವಲ ನಮ್ಮ ಹೊಂದಾಣಿಕೆ ಇದೆ, ಇದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಲ್ಲ, ಇದು ನಾವು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಒಂದು ಏನು ಈ ಒಂದು 50 ವರ್ಷ 60 ವರ್ಷ ತಗೊಂಡೋಗುವಂತ ಕೆಲಸನ ಈ ಒಂದು ಒಗ್ಗಟ್ಟನ್ನ ಮಾಡುವಂತ ಕೆಲಸನ ಮಾಡ್ತೀನಿ ಅಂತ ಹಿರಿಯ ನಮ್ಮ ರಾಧಾ ಮೋಹನ್ ದಾಸ್ ಅವರು ಹೇಳಿದ್ರು. ಹಾಗಾಗಿ ನಾನು ಇವತ್ತೊಂದು ಭರವಸೆ ಮೂಡಿಸುವಂತ ಕೆಲಸನ ಮಾಡ್ತೀನಿ. ಇವತ್ತು ಈ ವೇದಿಕೆ ಮುಖಾಂತರ ಒಂದು ಸಂದೇಶ ಕಳಿಸುವಂತ ಕೆಲಸನ ಮಾಡ್ತೀನಿ. ಜೆಡಿಎಸ್ ಮತ್ತು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನು ಗೌರವಿಸುವಂತ ಕೆಲಸನ ಮಾಡಿ ನಾನು ಖಂಡಿತವಾಗ್ಲೂ ಇಬ್ರು ಕಾರ್ಯಕರ್ತನು ಒಗ್ಗಟ್ಟಾಗಿ ತಗೊಂಡೋಗುವಂತ ಕೆಲಸನ ಮುಂದಿನ ದಿವಸಗಳಲ್ಲಿ ಮಾಡ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಹಾಗಾಗಿ ನನ್ನ ತಂದೆ ತಾಯಿದ್ರೆ ಕೇಳೋದು ಇಷ್ಟನೇ. ನಾನು ಏನಾದ್ರು 5 ವರ್ಷದಲ್ಲಿ, ಯಾಕಂದ್ರೆ ನಾನು ಆಯ್ಕೆಯಾದಂಥ ಸಂದರ್ಭದಲ್ಲಿ ಕೇವಲ ನನಗೆ 27 ವರ್ಷದ ವಯಸ್ಸು. 27 ವರ್ಷದ ವಯಸ್ಸಲ್ಲಿ ಇವತ್ತು ಸಮಗ್ರವಾಗಿ 5 ವರ್ಷ ನಾನು ಆಡಳಿತ ಮಾಡಿದ್ದೀನಿ. ಆಡಳಿತದ ಬಗ್ಗೆ ಯಾರು ಪ್ರಶ್ನೆ ಮಾಡಲ್ಲ, ಪ್ರಗತಿ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ಲ. ಇವತ್ತು ಎಲ್ಲೋ ಕಡೆ ಸಕಲೇಶ್ಪುರದಿಂದ ಹಾಸನ ರಸ್ತೆ ನಿಂತೋಗಿತ್ತು. ಆ ಸಂದರ್ಭದಲ್ಲಿ 5 ವರ್ಷದಲ್ಲಿ ನಾನು ಚಾಲೆಂಜ್ ತಗೊಂಡೆ. ಅವತ್ತೊಂದು ದಿವಸ ಬಹಳಷ್ಟು ಹೋರಾಟಗಳಾಯಿತು. ನಾನು ಹೇಳಿದೆ, ಮುಂದಿನ ಚುನಾವಣೆ ಅಷ್ಟರಲ್ಲಿ ಸಕಲೇಶ್ಪುರದಿಂದ ಹಾಸನ್ಗೆ ಅದರ ಸಂಪೂರ್ಣ ರಸ್ತೆಯನ್ನು ಕಂಪ್ಲೀಟ್ ಮಾಡ್ಕೊಡುವಂತ ಕೆಲಸ ಮಾಡಲಿಲ್ಲ ಅಂದ್ರೆ ಚುನಾವಣೆ ಮತ್ತೊಮ್ಮೆ ಬರೋದಿಲ್ಲ ಅಂತ ಹೇಳಿದ್ದೆ. ಇವತ್ತು ಕಂಪ್ಲೀಟ್ ಮಾಡಿಸೋಂಥ ಕೆಲಸನ ನುಡಿದಂತೆ ನಡೆದಂತ ಕೆಲಸಗಳನ್ನ ಮಾಡೋಂಥ ನಿಟ್ಟಿನಲ್ಲಿ ಮಾಡಿದ್ವಿ. ಇವತ್ತು ಹಲವಾರು ವಿಚಾರಗಳನ್ನ ಪ್ರಸ್ತಾವನೆ ಮಾಡಬಹುದು. ಆದ್ರೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಮುಂದಿನ ದಿವಸಗಳಲ್ಲಿ ನಿಮ್ಮಲ್ಲಿ ಒಂದು ಕಾಳಜಿ ಇರ್ಬೋದು. ಏನಪ್ಪಾ ಪ್ರಚೋದನೆ ರೇವಣ್ಣ ಗೆದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಒಗ್ಗಟ್ಟಾಗಿ ತಗೊಂಡೋಗುವಂತ ಕೆಲಸನ ಮಾಡ್ತಾನ ಅಂತ. ಆಗ ಇವತ್ತು ನಮ್ಮ ಸನ್ಮಾನ್ಯ ಹಿರಿಯರಾದಂತ ರಾಧಾ ಮೋಹನ್ ದಾಸ್ ಅವರು ಹೇಳಿದ್ರು, ಇವತ್ತು ಕೇವಲ ನಮ್ಮ ಹೊಂದಾಣಿಕೆ ಇದೆ, ಇದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಲ್ಲ, ಇದು ನಾವು ಒಂದು ಏನು ಈ ಒಂದು 50 ವರ್ಷ 60 ವರ್ಷ ತಗೊಂಡೋಗುವಂತ ಕೆಲಸನ ಈ ಒಂದು ಒಗ್ಗಟ್ಟನ್ನ ಮಾಡುವಂತ ಕೆಲಸನ ಮಾಡ್ತೀನಿ ಅಂತ ಹಿರಿಯ ನಮ್ಮ ರಾಧಾ ಮೋಹನ್ ದಾಸ್ ಅವರು ಹೇಳಿದ್ರು. ಹಾಗಾಗಿ ನಾನು ಇವತ್ತೊಂದು ಭರವಸೆ ಮೂಡಿಸುವಂತ ಕೆಲಸನ ಮಾಡ್ತೀನಿ. ಇವತ್ತು ಈ ವೇದಿಕೆ ಮುಖಾಂತರ ಒಂದು ಸಂದೇಶ ಕಳಿಸುವಂತ ಕೆಲಸನ ಮಾಡ್ತೀನಿ. ಜೆಡಿಎಸ್ ಮತ್ತು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನು ಗೌರವಿಸುವಂತ ಕೆಲಸನ ಮಾಡಿ ನಾನು ಖಂಡಿತವಾಗ್ಲೂ ಇಬ್ರು ಕಾರ್ಯಕರ್ತನು ಒಗ್ಗಟ್ಟಾಗಿ ತಗೊಂಡೋಗುವಂತ ಕೆಲಸನ ಮುಂದಿನ ದಿವಸಗಳಲ್ಲಿ ಮಾಡ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ.